ನಮಸ್ಕಾರ ಸ್ನೇಹಿತರೆ, ನಾನು ಮಂಜುನಾಥ್ ಬಾಡ್ಗಿ. ಬೆಂಗಳೂರಿನ ವಿಜಯನಗರದಲ್ಲಿರೋ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ಲರೂ ಸ್ವಾಗತ. ಇದೇ ತಿಂಗಳು ಆಗಸ್ಟ್ 2021, 22, 22, 23 ಹಾಗೂ 24 ಒಟ್ಟು 4 ದಿನಗಳ ಕಾಲ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೀವಿ ವಿಜಯನಗರ, ಬೆಂಗಳೂರಿನಲ್ಲಿ. ಆಸಕ್ತರು ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9845935630. ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, PSI ಎಕ್ಸಾಮ್ಗೆ ಬಂದಿರುವಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅನ್ನು ನೋಡೋಣ ಬನ್ನಿ ಒಂದೊಂದಾಗಿ. ಮೊದಲನೇ ಪ್ರಶ್ನೆ, 5 + 3 × 7 - 9/3. ಇದು ಬಾಡ್ ಮಾಸ್ ಮೇಲೆ ಇರೋ ಪ್ರಶ್ನೆ. ಬಾಡ್ ಮಾಸ್. ಬಿ ಅಂದ್ರೆ ಸ್ನೇಹಿತರೆ ಬ್ರಾಕೆಟ್ಸ್, ಕಂಸಗಳು. ಬ್ರಾಕೆಟ್ಸ್ ಅಲ್ಲೇ ಮತ್ತೆ ಆರ್ಡರ್ ಇದೆ. ಫಸ್ಟ್ ಲೈನ್ ಬ್ರಾಕೆಟ್ ರೇಖಾವರ್ಣ, ಈ ಬ್ರಾಕೆಟ್ ನ ಸಾಲ್ವ್ ಮಾಡಬೇಕು. ನಂತರ ಸರ್ಕಲ್ ಬ್ರಾಕೆಟ್ ಅಲ್ಪಾವರ್ಣ, ನಂತರ ಫ್ಲವರ್ ಬ್ರಾಕೆಟ್ ಪುಷ್ಪಾವರ್ಣ, ನಂತರ ಸ್ಕ್ವೇರ್ ಬ್ರಾಕೆಟ್ ದೀರ್ಘಾವರ್ಣ, ಚೌಕಾವರ್ಣ. ಇದೇ ಆರ್ಡರ್ನ ಫಾಲೋ ಮಾಡಬೇಕು ಈ ಬ್ರಾಕೆಟ್ಸ್ಗಳು ಬಂದಾಗ. ಓಕೆ. ನಂತರ ಓ ಅಂದ್ರೆ ಆಫ್, ಆಫ್ ಅಂದ್ರೆ ಯಾವಾಗಲೂ ಇಂಟು, ಮಲ್ಟಿಪ್ಲಿಕೇಶನ್. ನಂತರ ಡಿವಿಷನ್ ಭಾಗಾಕಾರ, ಗುಣಾಕಾರ, ಎಡಿಷನ್ ಅಂದ್ರೆ ಕೂಡಿಸೋದು, ಸಬ್ಟ್ರಾಕ್ಷನ್ ಅಂದ್ರೆ ವ್ಯವಕಲನ ಕಳೆಯೋದು. ದಿಸ್ ಇಸ್ ಆರ್ಡರ್ ಟು ಬಿ ಫಾಲೋಡ್ ಇಫ್ ಆಲ್ ಆರ್ ಮಿಕ್ಸ್ಡ್ ಅಪ್. ಎಲ್ಲಾನು ಮಿಕ್ಸ್ ಮಾಡಿಬಿಟ್ರೆ ಈ ಒಂದು ಕ್ರಮವನ್ನು ಅನುಸರಿಸಬೇಕು ಸ್ನೇಹಿತರೆ. ಸೊ ಇಲ್ಲಿ ಅಷ್ಟೊಂದೇನು ಕೊಟ್ಟಿಲ್ಲ, ಬ್ರಾಕೆಟ್ಸ್ ಏನಿಲ್ಲ, ಹಾಗಾಗಿ ಇದು ಸಿಂಪಲ್ ಪ್ರಾಬ್ಲಮ್. -9/3 ಅಂತ ಇದೆ. ಫಸ್ಟ್ ಡಿವಿಷನ್ ಮಾಡೋಣ, ಮಿಕ್ಕಿದೆಲ್ಲ ಹಾಗೆ ಬರೆಯೋಣ. 5 + 3 × 7 ಹಾಗೆ ಇರಲಿ, ಮೈನಸ್ ಹಾಗೆ ಇರಲಿ. 3 1 3 3 ಇದು ಭಾಗಾಕಾರ, ಫಸ್ಟ್ ಭಾಗಾಕಾರ ಮಾಡಬೇಕು. ನಂತರ ಗುಣಾಕಾರ ಮಾಡೋಣ. 5 ಪ್ಲಸ್ ಹಾಗೆ ಇರಲಿ, -3 ಹಾಗೆ ಇರಲಿ, 7 3 21. ನಂತರ ಕೂಡಿಸೋಣ. 21 + 5 26, -3. ದ ಫೈನಲ್ ಆನ್ಸರ್ ಇಸ್ 23. ಸೊ ಮೂರನೇ ಆಪ್ಷನ್ ಸರಿಯಾದ ಉತ್ತರ. So this is everything about first problem. Moving on to the third one. ಮೂರನೇ ಪ್ರಶ್ನೆ ನೋಡೋಣ ಬನ್ನಿ. P ಮತ್ತು Q ಕ್ರಮವಾಗಿ 2 ಲಕ್ಷ ರೂಪಾಯಿ ಮತ್ತು 4 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಒಟ್ಟು ವಾರ್ಷಿಕ ಲಾಭ 60,000 ರೂಪಾಯಿ. ಲಾಭದಲ್ಲಿ Q ನ ಪಾಲು ಎಷ್ಟು? P has invested 2 lakh rupees and Q has invested 4 lakh rupees in an annual profit of 60,000 rupees. Find Q's share in it. ಸೊ ಇದು ಪಾಲುದಾರಿಕೆ ಮೇಲೆ ಇರೋ ಪ್ರಶ್ನೆ. ಪಾಲುದಾರಿಕೆಯ ಥೀಮ್ ಏನು ಅಂದ್ರೆ, ಯಾರ್ಯಾರು ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿರ್ತಾರೋ ಅವ್ರಿಗೆ ಅಷ್ಟಷ್ಟೇ ಲಾಭವನ್ನು ಹಂಚಬೇಕು. ಅಂದ್ರೆ ಇನ್ವೆಸ್ಟ್ಮೆಂಟ್ ರೇಷಿಯೋ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎರಡು ಯಾವಾಗಲೂ ಸೇಮ್ ಇರಬೇಕು ಸ್ನೇಹಿತರೆ. ಸೊ P ಮತ್ತು Q ಇಬ್ಬರಿದ್ದಾರೆ. P Q, ಇವನು 2 ಲಕ್ಷ, ಇವನು 4 ಲಕ್ಷ ಇನ್ವೆಸ್ಟ್ ಮಾಡಿದ್ದಾನೆ. ಲಕ್ಷ ಲಕ್ಷ ಕ್ಯಾನ್ಸಲ್ ಮಾಡಿಬಿಡಿ. ಸೊ P 2 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ Q 4 ರೂಪಾಯಿ ಇನ್ವೆಸ್ಟ್ ಮಾಡಿರುತ್ತಾನೆ. ಇವನು 2, ಇವನು 4, ಇಬ್ರು ಸೇರಿ 6, ಟೋಟಲ್ 6 ರೂಪಾಯಿ ಇನ್ವೆಸ್ಟ್ಮೆಂಟ್ ನಲ್ಲಿ Q ನ ಪಾಲು ಎಷ್ಟು ಅಂದ್ರೆ 4 ರೂಪಾಯಿ. ಔಟ್ ಆಫ್ ಅ ಟೋಟಲ್ ಆಫ್ 6 rupees investment, 4 rupees is the investment made by Q. Out of every 6 rupees investment, 4 rupees is Q's share. Okay. ಸೊ ಹಾಗಾದ್ರೆ 60,000 ರೂಪಾಯಿದಲ್ಲಿ 60,000 ರೂಪಾಯಿದಲ್ಲಿ ಅವನಿಗೆ ನಾವು ಎಷ್ಟು ಲಾಭವನ್ನು ಪಾಲನ್ನು ಕೊಡಬೇಕು?
6 ಒಂದ್ಲೆ 6 ಒಂದ್ಲೆ 4 ಒಂದ್ಲೆ 4, ಇದೊಂದು 0, 40,000 ರೂಪಾಯಿ ಕೊಡ್ಬೇಕು. ಸೊ ಲಾಸ್ಟ್ ಆಪ್ಷನ್ ಸರಿಯಾದ ಉತ್ತರ. ಕ್ಯಾನ್ಸಲ್ ಬೇಕಾದ್ರೆ ಇನ್ನೊಂದು ಮಾಡ್ಬೋದು. 2 ಒಂದ್ಲೆ 2 ಎರಡ್ಲೆ ಕ್ಯಾನ್ಸಲ್ ಮಾಡಿದ್ರೆ P1 ಆದ್ರೆ Q ಎಷ್ಟಾಗ್ತಾನೆ? 2 ಆಗ್ತಾನೆ. ಅದರ ಅರ್ಥ Pಗೆ 1 ರೂಪಾಯಿ ಲಾಭ ಕೊಟ್ರೆ Qಗೆ 2 ರೂಪಾಯಿ ಲಾಭ ಕೊಡಿ. ಇವನಿಗೊಂದು ಇವನಿಗೆ 2, ಇಬ್ರಿಗೂ ಸೇರಿ 3. ಪ್ರತಿ 3 ರೂಪಾಯಿ ಲಾಭದಲ್ಲಿ 2 ರೂಪಾಯಿ Qಗೆ ಹೋಗಬೇಕು. 60,000 ರೂಪಾಯಿದಲ್ಲಿ ಎಷ್ಟು ಹೋಗ್ಬೇಕು? 3 ಒಂದ್ಲೆ 3 ಎರಡ್ಲೆ 2 × 20 40,000. ಸೊ ಒನ್ಸ್ ಅಗೇನ್ ದ ಲಾಸ್ಟ್ ಆಪ್ಷನ್ 40,000 ಈಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ ಇದೆ ಸ್ನೇಹಿತರೆ, ಮೆಂಟಲ್ ಎಬಿಲಿಟಿ ಮೇಲೆ. 57th ಪ್ರಾಬ್ಲಮ್ ನೋಡೋಣ ಬನ್ನಿ. ಐವತ್ತೇಳನೇ ಪ್ರಶ್ನೆ ಸೈಮಲ್ಟೇನಿಯಸ್ ಇಕ್ವೇಶನ್ಸ್ ಮೇಲಿದೆ. ಏಕಕಾಲಿಕ ಸಮೀಕರಣಗಳ ಮೇಲಿರೋ ಪ್ರಶ್ನೆ. 4x + 5y ಈಸ್ ಈಕ್ವಲ್ ಟು 83 ಹಾಗೂ 3x/2y ಈಸ್ ಈಕ್ವಲ್ ಟು 21/22 ಅಂತ ಕೊಟ್ಟಿರೋದು. ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ y - x ನ ಬೆಲೆ ಎಷ್ಟು? ಆಪ್ಷನ್ಸ್ 3 ಇದೆ, 4 ಇದೆ, 7 ಇದೆ, 11 ಇದೆ. ದೀಸ್ ಆರ್ ದ ಆಪ್ಷನ್ಸ್. ಈಗ ಮೇಲೆ ಕ್ಯಾನ್ಸಲ್ ಮಾಡಬಹುದು ಸ್ನೇಹಿತರೆ. 3 ಒಂದ್ಲೆ 3 7, 2 ಒಂದ್ಲೆ 2 11, x/y 7/11. ಇದರ ಅರ್ಥ ಏನು ಅಂದ್ರೆ ಸ್ನೇಹಿತರೆ, x ನ ಬೆಲೆ 7 ಇದ್ರೆ y ನ ಬೆಲೆ ಏನಿರುತ್ತದೆ? 11 ಇರುತ್ತದೆ. ಸೊ y ಇದ್ದಲ್ಲಿ 11 ಬರ್ಕೊಳ್ಳಿ, x ಇದ್ದಲ್ಲಿ 7 ಬರ್ಕೊಳ್ಳಿ. 11ರಲ್ಲಿ 7 ಕಳೆದ್ರೆ ಆನ್ಸರ್ 4. ದಟ್ ಇಸ್ ದ ಫೈನಲ್ ಆನ್ಸರ್. ಸೊ ಈ ರೀತಿಯಾಗಿ ನಾವು ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ಇದು ಅವಶ್ಯಕತೆನೇ ಇಲ್ಲ ನಮಗೆ. ವಿದೌಟ್ ಯೂಸಿಂಗ್ ದ ಫಸ್ಟ್ ಇಕ್ವೇಶನ್ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಈಗ y ನ ಬೆಲೆ 11 ಅಂತ ಹೇಳಿದೆ, x ನ ಬೆಲೆ ಇಲ್ಲಿ ನೋಡಿ, x ನ ಬೆಲೆ 7 ಅಂತ ಹೇಳಿದೆ, y ನ ಬೆಲೆ 11 ಅಂತ ಹೇಳಿದೆ. ಚೆಕ್ ಮಾಡಿ ನೋಡಿ. 4x + 5y ಈಸ್ ಈಕ್ವಲ್ ಟು 83. ಅದರಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ತೀನಿ ನೋಡಿ. 4 × x 4 × 7 ಪ್ಲಸ್ 5 × y 5 × 11, 4 7 28 ಪ್ಲಸ್ 11 5 55, ಎರಡು ಸೇರಿದ್ರೆ ಕರೆಕ್ಟ್ ಆಗಿ ಅವ್ನು ಹೇಳ್ತಾರೆ 83 ಬರ್ತಾ ಇದೆ. ಹಾಗಾಗಿ x ನ ಬೆಲೆ ಅಫ್ಕೋರ್ಸ್ 7, y ನ ಬೆಲೆ ಅಫ್ಕೋರ್ಸ್ 11. ಈ ರೀತಿಯಾಗಿ ನಾವು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಇನ್ಫ್ಯಾಕ್ಟ್ ವಿ ಡೋಂಟ್ ಹ್ಯಾವ್ ಟು ಯೂಸ್ ದ ಫಸ್ಟ್ ಇಕ್ವೇಶನ್ ಬರೀ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಸೆಕೆಂಡ್ ಇಕ್ವೇಶನ್ ಮೇಲೆ ನಾವು ಈ ಪ್ರಾಬ್ಲಮ್ ಅನ್ನ ಅತ್ಯಂತ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಮುಂದಿನ ಪ್ರಶ್ನೆ 58ನೇ ಪ್ರಶ್ನೆ. ಈ ಕೆಳಗಿನ ಯಾವ ಭಿನ್ನರಾಶಿಯು ಚಿಕ್ಕದಾಗಿದೆ? ವಿಚ್ ಈಸ್ ದ ಸ್ಮಾಲೆಸ್ಟ್ ಫ್ರಾಕ್ಷನ್? ಅತ್ಯಂತ ಚಿಕ್ಕ ಭಿನ್ನರಾಶಿ ಯಾವುದು? ಆಪ್ಷನ್ಸ್ 13 16, 13/16, 15/19, 17/21, 7/8. These are the given options. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, ಇವು ದೊಡ್ಡ ನಂಬರ್ಸ್ಗಳಿವೆ. ದೊಡ್ಡ ಸಂಖ್ಯೆಗಳನ್ನ ಚಿಕ್ಕ ಸಂಖ್ಯೆಗಳನ್ನಾಗಿ ಯಾವ ತರ ಕನ್ವರ್ಟ್ ಮಾಡೋದು? ಹೌ ಟು ಕನ್ವರ್ಟ್ ಬಿಗರ್ ನಂಬರ್ಸ್ ಇಂಟು ಸ್ಮಾಲರ್ ನಂಬರ್ಸ್. 16ರಲ್ಲಿ 13 ಇದೆ. 16ರಲ್ಲಿ 13 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 3 ಉಳಿತು. ದಿಸ್ ಈಸ್ ಕಾಲ್ಡ್ ಇಟ್ಸ್ ಕೌಂಟರ್ ಪಾರ್ಟ್. ಇದು ಕೌಂಟರ್ ಪಾರ್ಟ್ ಇದು. 19ರಲ್ಲಿ 15 ಇದೆ. 19ರಲ್ಲಿ 15 ಹೋಗೇ ಬಿಟ್ರೆ ಇನ್ನೆಷ್ಟು ಉಳಿತಲ್ಲಿ? 4 ಉಳಿತು. 21ರಲ್ಲಿ 17 ಹೋಗೇ ಬಿಟ್ರೆ 4 ಉಳಿತು. 8ರಲ್ಲಿ 7 ಹೋಗೇ ಬಿಟ್ರೆ 1 ಉಳಿತು. ದೀಸ್ ಆರ್ ಕಾಲ್ಡ್ ದೇರ್ ಕೌಂಟರ್ ಪಾರ್ಟ್ಸ್. ನೀವು ಇವುಗಳನ್ನ ಕಂಪೇರ್ ಮಾಡೋದು ಕಷ್ಟ ಅನ್ಸಿದಾಗ ಅವುಗಳ ಕೌಂಟರ್ ಪಾರ್ಟ್ಸ್ ಅನ್ನ ಕಂಪೇರ್ ಮಾಡಿ. ಸ್ಟಾರ್ಟ್ ಕಂಪೇರಿಂಗ್ ದೇರ್ ಕೌಂಟರ್ ಪಾರ್ಟ್ಸ್. ಈಗ ಕಂಪೇರ್ ಮಾಡ್ತೀವಿ ನೋಡಿ. ಕಂಪೇರ್ ಯಾವ ತರ ಮಾಡಬಹುದು? ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು ಸ್ನೇಹಿತರೆ. ಈಗ 3/16 ಇದೆ, 4/19 ಇದೆ. ಇವೆರಡನ್ನ ಹೆಂಗ್ ಕಂಪೇರ್ ಮಾಡ್ತೀರಾ? 19 3ಲೆ 57, 16 4ಲೆ 64. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 16 4 ಮಲ್ಟಿಪ್ಲೈ ಮಾಡಿ, 19 3 ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲಿ 64 ಆಯ್ತು, ಇಲ್ಲಿ 57 ಆಯ್ತು. ಯಾವ್ದು ದೊಡ್ಡದ್ರಲ್ಲಿ? 64 ದೊಡ್ಡದು. 64 ದೊಡ್ಡದು ಅಂದ್ರೆ 4/19 ದೊಡ್ಡದು. ಇದು ದೊಡ್ಡದು ಅಂದ್ರೆ
ಇದನ್ನ ಏನ್ ಮಾಡಬೇಕು, ಔಟ್ ಮಾಡಬೇಕು. ಸರಿನಾ? ನೆಕ್ಸ್ಟ್ ಇವೆರಡು ಕಂಪೇರ್ ಮಾಡೋಣ. 8 4 32, 21 21, 21 ಹೊಡೆದ 32 ಹೊಡೆದ 32 ಹೊಡೆದು ಔಟ್. ಇದು ಔಟ್ ಆಯ್ತು. ಈ ಲಾಸ್ಟ್ ಕಂಪ್ಯಾರಿಸನ್ 21 4 19 4, 21 4 19 4 ಅಂದಾಗ ನಿಮಗೆ 21ರ ಅಂಕಿ ಮಗಿ ಮತ್ತು 19ರ ಅಂಕಿ ಮಗಿ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು, 21 4 19 4 ಇವೆರಡರಲ್ಲಿ 21 4 ಜಾಸ್ತಿ ಅಂತ ಗೊತ್ತಾಗುತ್ತಲ್ಲ, ದಟ್ ಇಸ್ ಸಫಿಷಿಯಂಟ್. 21 4 ಜಾಸ್ತಿ, ಹಾಗಾಗಿ ಇದು ಜಾಸ್ತಿ, ಇದು ಔಟ್ ಆಯ್ತು. ಸೊ ಇವುಗಳಲ್ಲಿ ಕೌಂಟರ್ ಪಾರ್ಟ್ಸ್ ಅಲ್ಲಿ ಅತ್ಯಂತ ದೊಡ್ಡದು ಯಾವುದು, 4/19. ಇದರ ಮೂಲ ಯಾವುದು, ಇಲ್ಲಿದೆ ನೋಡಿ, ಒರಿಜಿನಲ್ ಫಾರ್ಮ್. ಇಲ್ಲಿ ಇದು ದೊಡ್ಡದಾದ್ರೆ ಅಲ್ಲಿ ಏನಾಗುತ್ತದೆ, ಅದು ಚಿಕ್ಕದಾಗುತ್ತೆ. ಇದು ಉಲ್ಟಾ ಬರಬೇಕು ಅಷ್ಟೆ. ಇಲ್ಲಿ ಈ 4 ಭಿನ್ನ ರಾಶಿಗಳಲ್ಲಿ ಇದು ಅತ್ಯಂತ ದೊಡ್ಡ ಭಿನ್ನ ರಾಶಿ ಆಯಿತು. ಅದರ ಮೂಲ ಯಾವ್ದಿರುತ್ತೋ ಅದು ಅಲ್ಲಿ ಏನಾಗಿರುತ್ತದೆ, ಚಿಕ್ಕದಾಗಿರುತ್ತದೆ. ಸೊ ಅದಕ್ಕೋಸ್ಕರ ಅವನು ಚಿಕ್ಕದು ಯಾವುದು ಅಂತ ಕೇಳಿದ್ರೆ ನಾವು ಕೌಂಟರ್ ಪಾರ್ಟ್ಸ್ ಅನ್ನ ಬರೆದು ದೊಡ್ಡದು ಯಾವುದು ಕಂಡುಹಿಡಿಬೇಕು. ಇಲ್ಲಿ ಯಾವ್ದು ದೊಡ್ಡದಾಗುತ್ತೋ ಅಲ್ಲಿ ಅದೇನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಈ ರೀತಿಯಾಗಿ ನಾವು ಈಸಿಯಾಗಿ ಈ ಪ್ರಾಬ್ಲಮ್ ಅನ್ನ ಮ್ಯಾನೇಜ್ ಮಾಡಬಹುದು ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 59ನೇ ಪ್ರಶ್ನೆ. ಇದು ಸರಾಸರಿ ಮೇಲೆ ಇದೆ, ಎವರೇಜಸ್ ಮೇಲೆ ಇದೆ. ಒಂದು ತರಗತಿಯಲ್ಲಿರುವ 35 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 16 ವರ್ಷಗಳು. 21 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14 ವರ್ಷ. ಉಳಿದ 14 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸೆಷ್ಟು? So in a classroom there are 35 students and their average is 16 years. If the average age of 21 students is 14 years, find the average age of the remaining 14. The options given are 15 years, 17 years, 18 years and 19 years. Total 35 ಜನ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ನಾವು ಪಾರ್ಟ್ ಮಾಡ್ತಾ ಇದ್ದೀವಿ. 21 ಜನ ಬೇರೆ, 14 ಜನ ಬೇರೆ ಪಾರ್ಟ್ ಮಾಡ್ತಾ ಇದೀವಿ. ಈಗ 35 ಜನ ಏನಿದಾರಲ್ಲ, ಇವ್ರದ್ದು ಆನ್ ಇನ್ ಎವರೇಜ್ ಎಷ್ಟಿದೆ, 16 ಇದೆ. ಇವೆರಡನ್ನು ಫಾಸ್ಟ್ ಆಗಿ ಮಲ್ಟಿಪ್ಲೈ ಮಾಡಬೇಕು. 35 ಡಬಲ್ ಮಾಡಿ 16ನ ಅರ್ಧ ಮಾಡಿ, ಅಲ್ಲಿಗೆ 560 ಅನ್ನೋದು ಇದು ಟೋಟಲ್. ಇದು ಒಟ್ಟು ವಯಸ್ಸು, ಇಡೀ ತರಗತಿಯ ಒಟ್ಟು ವಯಸ್ಸು ಎಷ್ಟು, 560. ಇನ್ನು ಆ 21 ಜನ ಇದಾರಲ್ಲ, ಅವ್ರು ಪ್ರತಿಯೊಬ್ರು ಆನ್ ಇನ್ ಎವರೇಜ್ ಎಷ್ಟೆಷ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡಿ. 21 ಜನರ ಸರಾಸರಿ ವಯಸ್ಸು ಎಷ್ಟಿದೆ, 14 ವರ್ಷ ಇದೆ. 2 ಮಲ್ಟಿಪ್ಲೈ ಮಾಡಿ 14 ಒಂದ್ಲೆ 14, 1 14 ಎರಡ್ಲೆ 28, 1 29. ಸೊ 294 ಇವ್ರದೇ ಆಯ್ತು. 10ರಲ್ಲಿ 4 ಹೋದ್ರೆ 6, 16ರಲ್ಲಿ 10 ಹೋದ್ರೆ 6, 5ರಲ್ಲಿ 3 ಹೋದ್ರೆ 2. ಈ 266 ಯಾರ್ದಾಗ್ಲೇಬೇಕು, ಉಳಿದ 14 ಜನ ವಿದ್ಯಾರ್ಥಿಗಳದಾಗಲೇಬೇಕು. ಸೊ ಟೋಟಲ್ 266 ಇದೆ. 14 ಜನ ವಿದ್ಯಾರ್ಥಿಗಳು. 14 ಒಂದ್ಲೆ 14, 2 ಉಳಿತು, 12 ಉಳಿತು, 126 ಆಯ್ತು. 14 9ಲೆ, ದಟ್ ಇಸ್ ದ ಫೈನಲ್ ಆನ್ಸರ್, 19 ವರ್ಷ. ಅನ್ನಿಸ್ತಾ ಇತ್ತು ನೋಡಿ. ಟೋಟಲ್ 35 ಜನ, ಅದನ್ನ ಡಿವೈಡ್ ಮಾಡಿದ್ವಿ. 21 ಜನನೇ ಬೇರೆ, 14 ಜನನೇ ಬೇರೆ. ಈ 35 ಜನ ಆನ್ ಇನ್ ಎವರೇಜ್ 16 ಇದ್ದಾರೆ. 35 16 ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ವಯಸ್ಸು ಸಿಗುತ್ತದೆ. ಹೇಗೆ ಮಲ್ಟಿಪ್ಲೈ ಮಾಡೋದು, ಫಾಸ್ಟ್ ಆಗಿ ಡಬಲ್ ಮಾಡಿ ಅರ್ಧ ಮಾಡಿ, ಅಲ್ಲಿ ಕ್ಲಿಯರ್ ಆಗುತ್ತದೆ, ಈಸಿ ಆಗುತ್ತದೆ. ಸೊ ಇದು ಒಟ್ಟು ವಯಸ್ಸು ಇಡೀ ತರಗತಿದು. ಇನ್ನು 21 ಜನ ಇದಾರಲ್ಲ, ಅವ್ರು ಸಪ್ರೇಟ್ ಆನ್ ಇನ್ ಎವರೇಜ್ 14 ಇದಾರೆ ಅಂದ್ರೆ ಅವ್ರದೇ ಟೋಟಲ್ ಎಷ್ಟಾಯ್ತು, 294 ಆಯ್ತು. ಆ 294 ಮೈನಸ್ ಮಾಡಿಬಿಟ್ರೆ 266 ಉಳಿತಲ್ಲ. ಆ 266 ಯಾರ್ದು, ಉಳಿದ 14 ಜನರದ್ದು. 266 ಟೋಟಲ್ ವಯಸ್ಸು, 14 ಜನ ಇರೋದು, ಡಿವೈಡ್ ಮಾಡಿಬಿಟ್ರೆ ಆನ್ಸರ್. 266 ಕ್ಯಾನ್ಸಲ್ ಅದು ಮಾಡೋದು ಕಷ್ಟ ಆದ್ರೆ ಈ ತರ ಮಾಡೋದು. 266 ಡಿವೈಡೆಡ್ ಬೈ 14 ಈ ತರ ಮಾಡೋದು. 14 ಒಂದ್ಲೆ 14, 12, 14 9ಲೆ 126, ಕ್ಲಿಯರ್. ಸೊ 19 ವರ್ಷ. ಲಾಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇದು 59ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ 60ನೇ ಪ್ರಶ್ನೆ ನೋಡೋಣ ಬನ್ನಿ. 60ನೇ ಪ್ರಶ್ನೆ ಏನಿದೆ ಅಂದ್ರೆ, ಸಿರೀಸ್ ಸರಣಿಗಳ ಮೇಲಿರೋ ಪ್ರಶ್ನೆ. 2, 5, 9, 19, 37 ಕ್ವಶನ್ ಮಾರ್ಕ್. 2 ಡಬಲ್ ಮಾಡಿದ್ರೆ ಎಷ್ಟು ಬರುತ್ತದೆ, 4 ಬರುತ್ತದೆ. ಪ್ಲಸ್ 1 ಮಾಡಿದ್ರೆ ಎಷ್ಟು ಬರುತ್ತದೆ, 5 ಬರುತ್ತದೆ.
5 ಡಬಲ್ ಮಾಡಿದ್ರೆ ಎಷ್ಟು ಬರುತ್ತದೆ? 10 ಬರುತ್ತದೆ. -1 ಮಾಡಿದ್ರೆ ಎಷ್ಟು ಬರುತ್ತದೆ? 9 ಬರುತ್ತದೆ. 9 ಡಬಲ್ ಮಾಡಿದ್ರೆ ಎಷ್ಟು ಬರುತ್ತದೆ? 18 ಬರುತ್ತದೆ. +1 ಮಾಡಿದ್ರೆ 19 ಬರುತ್ತದೆ. 19 ಡಬಲ್ ಮಾಡಿದ್ರೆ ಎಷ್ಟು ಬರುತ್ತದೆ? 38 ಬರುತ್ತದೆ. -1 ಮಾಡಿದ್ರೆ ಎಷ್ಟು ಬರುತ್ತದೆ? 37. 37 ಡಬಲ್ ಮಾಡಿದ್ರೆ ಎಷ್ಟು ಬರುತ್ತದೆ? 74 ಬರುತ್ತದೆ. +1 ಮಾಡಿದ್ರೆ ಆನ್ಸರ್ ಬರುತ್ತದೆ. So the second option is correct answer. Second option 75. ಸೊ 2 ಡಬಲ್ ಮಾಡಿ 4 +1, 5 ಡಬಲ್ ಮಾಡಿ 10 -1, 9 ಡಬಲ್ ಮಾಡಿ 18 +1, 19 ಡಬಲ್ ಮಾಡಿ 38 -1, 38 ಡಬಲ್ ಮಾಡಿ 74 +1. The final answer is 75. So into 2 +1 into 2 -1 alternately ಮಾಡ್ತಾ ಹೋಗ್ಬೇಕು. ಒಂದ್ಸತಿ +1 ಮಾಡಬೇಕು, ಒಂದ್ಸತಿ -1 ಮಾಡಬೇಕು. ಸೊ ಸಿಂಪಲ್ ಆಗಿದೆ. This is everything about problem number 60. Moving on to the next one, 61st. 61ನೇ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ರಮೇಶನು ಯಾವ್ದ್ರ ಮೇಲೆ ಇರೋದು? ದಿಕ್ಕುಗಳ ಮೇಲೆ ಸಮಸ್ಯೆಗಳು, ಪ್ರಾಬ್ಲಮ್ಸ್, ಡೈರೆಕ್ಷನಲ್ ರೀಸನಿಂಗ್, ದಿಕ್ಕುಗಳ ಮೇಲಿನ ಸಮಸ್ಯೆ. ರಮೇಶ್ ಎಲ್ಲಿ ಓಡಾಡ್ತಾ ಇದ್ದಾನೆ ನೋಡೋಣ. ರಮೇಶ್ ಪಶ್ಚಿಮಕ್ಕೆ ಹೋಗ್ತಾನೆ, 10 ಕಿಲೋಮೀಟರ್ ನಡೆಯುತ್ತಾನೆ. ಪಶ್ಚಿಮ ಅಂದ್ರೆ ಯಾವ ಸೈಡ್? ಇದು ಪಶ್ಚಿಮ. ಎಷ್ಟು ದೂರ ಹೋಗ್ತಾನೆ? 10 ಕಿಲೋಮೀಟರ್ ಹೋಗುತ್ತಾನೆ. ತನ್ನ ಬಲಕ್ಕೆ ತಿರುಗಿ 5 ಕಿಲೋಮೀಟರ್. ಬಲ ಅಂದ್ರೆ ಮೇಲೆ ಹೋಗ್ತಾನೆ, 5 ಕಿಲೋಮೀಟರ್. ಮತ್ತೆ ಬಲಕ್ಕೆ ತಿರುಗಿ 10, ಮತ್ತೆ ಬಲಕ್ಕೆ ತಿರುಗಿದ 10. ಈಗ ಪ್ರಾರಂಭದ ಹಂತದಿಂದ ಎಷ್ಟು ದೂರದಲ್ಲಿದ್ದಾನೆ? ಸೊ ಕ್ವಶನ್ ಮಾರ್ಕ್ ಇರೋದು ಇಲ್ಲಿ. ಇದು 5 ಆದ್ರೆ ಇದು ಕೂಡ 5 ಆಗುತ್ತದೆ. ದಟ್ ಇಸ್ ದ ಫೈನಲ್ ಆನ್ಸರ್. ದ ವೆರಿ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಇದು ಕೂಡ ತುಂಬಾ ಸಿಂಪಲ್ ಪ್ರಾಬ್ಲಮ್ ಆನ್ ಡೈರೆಕ್ಷನಲ್ ರೀಸನಿಂಗ್, ದಿಕ್ಕುಗಳ ಮೇಲಿನ ಸಮಸ್ಯೆಗಳು. ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಒಬ್ಬ ವ್ಯಾಪಾರಿ ಸಿಮೆಂಟ್ ಚೀಲವನ್ನು 500 ರೂಪಾಯಿಗೆ ಖರೀದಿಸ್ತಾನೆ, 625ಕ್ಕೆ ಮಾರ್ತಾನೆ. ಹಾಗಾದ್ರೆ ಅವನಿಗೆ ಶೇಕಡಾವಾರು ಎಷ್ಟು ಲಾಭ ಆಯ್ತು? ಎ ಮ್ಯಾನ್ ಪರ್ಚೇಸ್ಡ್ ಅ ಸಿಮೆಂಟ್ ಬ್ಯಾಗ್ at 500 rupees and sold it for 625 rupees. What is his profit in percentage? The options are 12.5%, 20%, 25%, 50%. These are the options. ಸೊ 500 rupeesಗೆ ಪರ್ಚೇಸ್ ಮಾಡ್ತಾನೆ, 625 ಇದು ಇನ್ವೆಸ್ಟ್ ಮಾಡಿ ತಗೊಂಡ್ಬಂದ, 625ಕ್ಕೆ ಸೇಲ್ ಮಾಡಿಬಿಟ್ರೆ ಅದರ ಅರ್ಥ 125 ರೂಪಾಯಿ ಏನಾಗ್ಬಿಡ್ತು? ಪ್ರಾಫಿಟ್ ಆಯ್ತು, ಲಾಭ ಆಯ್ತು. ಈ ಲಾಭ ನಷ್ಟ ಯಾವಾಗಲೂ ಯಾವುದ್ರ ಮೇಲೆ ಸ್ನೇಹಿತರೆ? ಇನ್ವೆಸ್ಟ್ಮೆಂಟ್ ಮೇಲೆ. ಪ್ರಾಫಿಟ್ ಆರ್ ಲಾಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ಇನ್ವೆಸ್ಟ್ಮೆಂಟ್ ದಟ್ ವಿ ಮೇಕ್. ಸೊ ಇನ್ವೆಸ್ಟ್ಮೆಂಟ್ 500 rupees ಇದೆ, ಲಾಭ 125 ರೂಪಾಯಿ ಇದೆ. ಇದು ಆಕ್ಚುಯಲ್ ಇನ್ವೆಸ್ಟ್ಮೆಂಟ್, ಆಕ್ಚುಯಲ್ ಲಾಭ. 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರೂಪಾಯಿ ಲಾಭ ಆಗ್ತಾ ಇತ್ತು? ದಟ್ ಈಸ್ ದ ಮೀನಿಂಗ್ ಆಫ್ ಪ್ರಾಫಿಟ್ ಇನ್ ಪರ್ಸೆಂಟೇಜ್. ಆಲ್ವೇಸ್ ಕ್ವಶನ್ ಮಾರ್ಕ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಫಸ್ಟ್ ಒನ್ ಆಲ್ವೇಸ್ ಇನ್ ದ ಡಿನಾಮಿನೇಟರ್, ರೆಸ್ಟ್ ಇನ್ ದ ನ್ಯೂಮರೇಟರ್. ಕ್ಯಾನ್ಸಲ್ ಮಾಡಿಬಿಟ್ರೆ ಆನ್ಸರ್. 2 ಕೈ ಬಿಡೋಣ ಸ್ನೇಹಿತರೆ. 5 1 5 25. ದ ಫೈನಲ್ ಆನ್ಸರ್ ಇಸ್ 25%. ಥರ್ಡ್ ಆಪ್ಷನ್ ಇದೆ, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ 25% ಲಾಭ. ಎಷ್ಟು ರೂಪಾಯಿ ಲಾಭ ಅಂದ್ರೆ 125 ರೂಪಾಯಿ ಲಾಭ. ಎಷ್ಟು ಪರ್ಸೆಂಟ್ ಲಾಭ ಅಂದ್ರೆ 25% ಲಾಭ. ಬೋತ್ ಆರ್ ಡಿಫರೆಂಟ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಯಾವಾಗಲೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ? ಇನ್ವೆಸ್ಟ್ಮೆಂಟ್. ನಾವೆಷ್ಟು ಇನ್ವೆಸ್ಟ್ ಮಾಡಿ ತಗೊಂಡ್ಬಂದಿವಿ. ಅವನು ವ್ಯಾಪಾರಿ ಏನ್ ಮಾಡಿದ್ದಾನೆ? 500 ರೂಪಾಯಿ ಇನ್ವೆಸ್ಟ್ ಮಾಡಿ ಆ ಸಿಮೆಂಟ್ ಚೀಲನ ತೆಗೆದುಕೊಂಡು ಬಂದಿದ್ದಾನೆ. ಹಾಗಾಗಿ ಲಾಭ ನಷ್ಟ ಯಾವಾಗಲೂ ಇನ್ವೆಸ್ಟ್ಮೆಂಟ್ ಮೇಲೆ, ಆ 500 ರೂಪಾಯಿ ಮೇಲೆ ಇರುತ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. 87ನೇ ಪ್ರಶ್ನೆ ನೋಡೋಣ ಬನ್ನಿ. 87ನೇ ಪ್ರಶ್ನೆ ಯಾವ ಟಾಪಿಕ್ ಮೇಲೆ ಇದೆ ಅಂದ್ರೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಮೇಲೆ ಇದೆ. ಇಟ್ ಇಸ್ ಎ ಪ್ರಾಬ್ಲಮ್ ಆನ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಂಪೌಂಡ್ ಇಂಟ್ರೆಸ್ಟ್. 20,000 ರೂಪಾಯಿ ಸಾಲ ಮಾಡಿದ್ದಾನೆ. ಎಷ್ಟು ಪರ್ಸೆಂಟ್ ಹಾಗೆ? 15% ಹಾಗೆ. ಎಷ್ಟು ವರ್ಷ? 2 ವರ್ಷ. ಮುಗಿತು. ಎಲ್ಲ ಮಲ್ಟಿಪ್ಲೈ ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ ಅಷ್ಟೆ. ಸಾಲ ಮಾಡಿರೋ ದುಡ್ಡು, ಬಡ್ಡಿಯ ದರ, ಕಾಲ ಎಲ್ಲ ಮಲ್ಟಿಪ್ಲೈ ಮಾಡಿಬಿಟ್ರೆ ಯು ವಿಲ್ ಗೆಟ್ ಸಿಂಪಲ್ ಇಂಟ್ರೆಸ್ಟ್. 20 ಹೋಯ್ತು. 15 2 30, ಅಲ್ಲಿ 200, 3 2 6, ಅಲ್ಲಿ 3 ಸೊನ್ನೆಗಳು.
ಸೊ ಥರ್ಡ್ ಆಪ್ಷನ್ ಇದೆ, ದಟ್ ಇಸ್ ದ ಕರೆಕ್ಟ್ ಆನ್ಸರ್, 6,000 rupees. ಸೊ 20,000 ರೂಪಾಯಿಗೆ 2 ವರ್ಷಗಳಿಗೆ 15% ಹಾಗೆ ಸರಳ ಬಡ್ಡಿ ಎಷ್ಟು ದೊರೆಯುತ್ತದೆ? 6,000 ರೂಪಾಯಿ ದೊರೆಯುತ್ತದೆ. ಜಸ್ಟ್ ಮಲ್ಟಿಪ್ಲೈ ದೆಮ್, ಯು ವಿಲ್ ಗೆಟ್ ದ ಸಿಂಪಲ್ ಇಂಟ್ರೆಸ್ಟ್. ಇಟ್ ಈಸ್ ವೆರಿ ಸಿಂಪಲ್ ಪ್ರಾಬ್ಲಮ್ ಆನ್ ದಿಸ್ ಟಾಪಿಕ್, ಸಿಂಪಲ್ ಇಂಟ್ರೆಸ್ಟ್. ಮುಂದಿನ ಪ್ರಶ್ನೆ 93ನೇ ಪ್ರಶ್ನೆ ನೋಡೋಣ ಬನ್ನಿ. 93rd ಪ್ರಾಬ್ಲಮ್, ಗುಂಪಿಗೆ ಸೇರದೇ ಇರೋದನ್ನ ಬರೆಯಿರಿ ಅಂತ ಹೇಳಿರೋದು. ಆಡ್ ಮ್ಯಾನ್ ಔಟ್ ಗುಂಪಿಗೆ ಸೇರದೇ ಇರೋದು ಯಾವುದು? ವಿಚ್ ಇಸ್ ಆಡ್ ಮ್ಯಾನ್ ಔಟ್? 3 ಇದೆ, 11, 21, 53, 67, 71. ಅವಿಭಾಜ್ಯ. ಕನ್ನಡದಲ್ಲಿ ಇನ್ನೊಂದು ಪದ ಏನಿದಕ್ಕೆ ಹೆಸರು? ಮೂಲ ಸಂಖ್ಯೆ. ಇಂಗ್ಲಿಷ್ನಲ್ಲಿ ಏನು? ಪ್ರೈಮ್ ನ್ಯಾಚುರಲ್ ನಂಬರ್, ಅನ್ಬ್ರೇಕೇಬಲ್ ನಂಬರ್. ಎಲ್ಲದರ ಅರ್ಥ ಒಂದೇ. ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಡಿವೈಡ್ ಆಗುವಂತ ನಂಬರ್. ಈ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಇದರಲ್ಲಿ? ಎಲ್ಲವೂ ಅವಿಭಾಜ್ಯನೇ. ಯಾವ ಭಾಜ್ಯ ಅಂದ್ರೆ ಭಾಗ ಮಾಡ್ಲಿಕ್ಕೆ ಬರುವಂಥವು, ಅವಿಭಾಜ್ಯ ಅಂದ್ರೆ ಅಪೋಸಿಟ್ ವರ್ಡ್, ಭಾಗ ಮಾಡ್ಲಿಕ್ಕೆ ಬರದೇ ಇರುವಂಥವು. ಇದು ಒಂದ್ ಮಾತ್ರ ಬ್ರೇಕ್ ಮಾಡಬಹುದು ನೋಡಿ, 7 3 21. ಇನ್ ಮಿಕ್ಕಿದ ಯಾವ್ದಾದ್ರು ಟ್ರೈ ಮಾಡಿ ನೋಡಿ, ಯಾವ್ದು ಬ್ರೇಕ್ ಮಾಡಕ್ಕಾಗಲ್ಲ. ದೇರ್ ಫೋರ್ 21 is the answer. 21 is there in the second option. ಈ 21 ಗೆ ಏನಂತ ಹೆಸರು? ಭಾಜ್ಯ ಸಂಖ್ಯೆ. ಮಿಕ್ಕಿದೆಲ್ಲ ಅವಿಭಾಜ್ಯ, ಒಂದು ಮಾತ್ರ ಭಾಜ್ಯ ಇದೆ. ಇಂಗ್ಲಿಷ್ ನಲ್ಲಿ ಇದಕ್ಕೆ ಕಾಂಪೋಸಿಟ್ ನಂಬರ್, ಬ್ರೇಕೇಬಲ್ ನಂಬರ್, ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು. ಸೊ 21 ಮಾತ್ರ ಭಾಜ್ಯ, ಮಿಕ್ಕಿದೆಲ್ಲ ಅವಿಭಾಜ್ಯ. ಹಾಗಾಗಿ ಗುಂಪಿಗೆ ಸೇರದೇ ಇರೋದು ಯಾವುದು? ಭಾಜ್ಯ ಸಂಖ್ಯೆ ಯಾವುದು? 21. ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. 93 ಆಯ್ತು. 95ನೇ ಪ್ರಶ್ನೆ ನೋಡೋಣ. 95th. ಒಬ್ಬ ವ್ಯಕ್ತಿಯನ್ನು, ಇದು ಬ್ಲಡ್ ರಿಲೇಷನ್ ಮೇಲೆ ಇದೆ, ರಕ್ತ ಸಂಬಂಧಗಳ ಮೇಲೆ ಇರುವ ಪ್ರಶ್ನೆ. ಒಬ್ಬ ವ್ಯಕ್ತಿಯನ್ನು ಸೂಚಿಸುತ್ತಾ ಒಬ್ಬ ಮನುಷ್ಯನು ಮಹಿಳೆಗೆ ಹೇಳಿದನು. ಒಬ್ಬ ಪರ್ಸನ್ ತೋರಿಸ್ತಾ ಮಹಿಳೆಗೆ ಹೇಳ್ತಾನೆ ಒಬ್ಬ ವ್ಯಕ್ತಿ, ಅವರ ತಂದೆ ಅಂದ್ರೆ ಯಾರು? ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಯಾವ ವ್ಯಕ್ತಿನ ತೋರಿಸಿ ಮಾತಾಡ್ತಾ ಇದ್ರಲ್ಲ, ಅವರ ತಂದೆ ನಿಮ್ಮ ತಂದೆಯ ಏಕೈಕ ಪುತ್ರ. ಹಾಗಾದ್ರೆ ಮಹಿಳೆಗೆ ವ್ಯಕ್ತಿ ಯಾವ ರೀತಿಯಾದ ಸಂಬಂಧಿ? ವ್ಯಕ್ತಿಗೆ ಯಾವ ರೀತಿಯಾದ ಸಂಬಂಧ ಅಂತ ಕೇಳಿದ್ರು. ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ, ಪಾಯಿಂಟಿಂಗ್ ಟು ಎ ಪರ್ಸನ್, ಅ ಮ್ಯಾನ್ ಸೆಡ್ ಟು ಅ ವುಮನ್, his father is the only son of a father. How is the woman related to the person? Options: wife, aunt, sister, daughter. ಕನ್ನಡದಲ್ಲಿ ಆಪ್ಷನ್ಸ್: ಪತ್ನಿ, ಚಿಕ್ಕಮ್ಮ, ತಂಗಿ, ಮಗಳು. ಒಬ್ಬ ಮನುಷ್ಯ ಮಹಿಳೆಗೆ ಹೇಳ್ತಾ ಇದ್ದಾನೆ, ಮಹಿಳೆ ಇಲ್ಲಿದ್ದಾಳೆ, ಸರ್ಕಲ್ ಅಂದ್ರೆ ಮಹಿಳೆ, ಮಹಿಳೆ ಇಲ್ಲಿದ್ದಾಳೆ, ಅವಳಿಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಅವ್ರ ತಂದೆ ಯಾರು ಅಂದ್ರೆ ನಿಮ್ಮ ತಂದೆ ಏಕೈಕ ಪುತ್ರ. ಇವಳ ತಂದೆ ಏನಿದಾನಲ್ಲ, ಇವಳ ತಂದೆಯಲ್ಲಿ ಮೇಲೆ ಇರ್ತಾನೆ, ಇವನಿಗೆ ಏಕೈಕ ಪುತ್ರ ಅಂದ್ರೆ ಬಾಕ್ಸ್ ಅಂದ್ರೆ ಪುರುಷ. ಇವನು ಯಾರು ಅಂದ್ರೆ ಆ ಪುರುಷನ ತಂದೆ. ಅಂದ್ರೆ ಈ ವ್ಯಕ್ತಿ ಇದಾನಲ್ಲ, ಈ ವ್ಯಕ್ತಿಯ ತಂದೆ ಏನಿದಾನಲ್ಲ, ಅವನು ನಿನ್ನ ತಂದೆಯ ಏಕೈಕ ಪುತ್ರ. ಅದರ ಅರ್ಥ ಇವರಿಬ್ರು ಏನಾಗ್ತಾರೆ? ಬ್ರದರ್ ಮತ್ತು ಸಿಸ್ಟರ್ ಆಗ್ತಾರೆ. ಇವನು ಮತ್ತು ಇವಳು ಸಹೋದರ ಮತ್ತು ಸಹೋದರಿ. ಇವನಿಗೆ ಒಬ್ಬ ಮಗ ಇದ್ದಾನೆ. ಸೊ ಇವನೇನಿದಾನಲ್ಲ, ಇವನ್ ತಂದೆ ಏನಿದಾನಲ್ಲ, ಇವಳ ತಂದೆಯ ಏಕೈಕ ಪುತ್ರ. ಅದರ ಅರ್ಥ ಏನು ಅಂದ್ರೆ, ಇವಳಿಗೆ ಇವಳು ಏನಾಗ್ಬೇಕು ಅಂದ್ರೆ ತಂದೆಯ ಸಹೋದರಿ ಆಗ್ಬೇಕು. ತಂದೆಯ ಸಹೋದರಿ ಅಂದ್ರೆ ಏನು? ತಂದೆಯ ಸಹೋದರಿ ಅಂದ್ರೆ ಚಿಕ್ಕಮ್ಮ. ದಟ್ ಈಸ್ ದ ಫೈನಲ್ ಆನ್ಸರ್. ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಕನ್ನಡ ಇಂಗ್ಲಿಷ್ ನಲ್ಲಿ ಆಂಟ್ ಈಸ್ ದ ಕರೆಕ್ಟ್ ಆನ್ಸರ್. 96. ಇದು ಏಜಸ್ ಮೇಲಿದೆ, ವಯಸ್ಸುಗಳ ಮೇಲಿನ ಸಮಸ್ಯೆಗಳ ಮೇಲಿದೆ. 1 ವರ್ಷದ ಹಿಂದೆ ಎ ಮತ್ತು ಬಿ ನ ವಯಸ್ಸಿನ ಅನುಪಾತ 5:6 ಆಗಿತ್ತು. 4 ವರ್ಷದ ನಂತರ ಈ ಅನುಪಾತವು 6:7 ಆಗುತ್ತದೆ.
ಹಾಗಾದ್ರೆ ಏನ ವಯಸ್ಸೆಷ್ಟು? ಏನ ವಯಸ್ಸೆಷ್ಟು ಅಂದ್ರೆ ಏನ ಈಗಿನ ವಯಸ್ಸೆಷ್ಟು ಅಂತಾನೆ ಕೇಳಿದ್ದು. ಏನು ಈಗ ನಾಳೆ ಏನು ಹೇಳಿಲ್ಲ ಅಂದ್ರೆ ಅದು ಈಗಿನ ವಯಸ್ಸು ಅಂತ. ದಟ್ ಈಸ್ ಅಂಡರ್ಸ್ಟುಡ್. ಇಂಗ್ಲಿಷ್ ಅಲ್ಲಿ ಬೇಕು ನೋಡಿ ಪ್ರಾಬ್ಲಮ್ ಅನ್ನ. 1 year ago the ratio of A's age to B's age was 5:6. After 4 years this ratio becomes 6:7. How old is he? Is ಅಂದ್ರೆ ಈಗ. ಈಗ ಏನ ವಯಸ್ಸೆಷ್ಟು ಅಂತ ಕೇಳಿದ್ರು. ಸೊ 1 ವರ್ಷದ ಹಿಂದೆ, 1 ವರ್ಷದ ಹಿಂದೆ. ಮತ್ತೊಂದು ಯಾವಾಗಿದೆ? 4 ವರ್ಷಗಳ ನಂತರ. 4 ವರ್ಷಗಳ ನಂತರ, ಹೆನ್ಸ್ ನಂತರ. ಎ ಬಿ 5:6. 5:6 ಅಂದ್ರೆ ಅವೆಲ್ಲ ಸುಳ್ಳು. ಸುಳ್ಳೋಗಿ ನಿಜ ಮಾಡೋಕಂದ್ರೆ ಏನ್ ಮಾಡಬೇಕು? ಎಕ್ಸ್ ಸೇರಿಸ್ಬಿಡ್ಬೇಕು. 5x 6x. ಇವುಗಳು ಅವರುಗಳ 1 ವರ್ಷದ ಹಿಂದಿನ ವಯಸ್ಸುಗಳು. ಇವುಗಳಿಗೆ ನೀವು ಬರೀ ಒಂದೊಂದೇ ಕೂಡಿಸ್ಬಿಟ್ರೆ ಈಗಿನ ವಯಸ್ಸು ಬರುತ್ತೆ. ನಮಗೆ ಈಗಿನ ವಯಸ್ಸು ಬೇಕಾಗಿಲ್ಲ, ನಮಗೆ 4 ವರ್ಷಗಳ ನಂತರದ್ದು ಬೇಕು. ಅದರ್ಥ 1 ಕೂಡಿಸಿದ್ರೆ ಈಗ, ಮತ್ತೆ 4 ಕೂಡಿಸಿದ್ರೆ 4 ವರ್ಷಗಳ ನಂತರ, ಟೋಟಲ್ 5 ಕೂಡಿಸ್ಬೇಕಾಗತ್ತೆ. ಹಾಗಾಗಿ ಇವು 5x ಪ್ಲಸ್ 5 ಆಗುತ್ತೆ. ಇದು 6x ಪ್ಲಸ್ 5 ಆಗುತ್ತೆ. ಸೊ 5x ಪ್ಲಸ್ 5, 6x ಪ್ಲಸ್ 5 ಇವುಗಳು ಅವರುಗಳ 4 ವರ್ಷಗಳ ನಂತರದ ವಯಸ್ಸುಗಳು. ಇವುಗಳ ಮಧ್ಯದ ಅನುಪಾತ ಎಷ್ಟಕ್ಕೆ ಸಮ ಅಂತ ಅವನೇ ಕೊಟ್ಟಿದ್ದಾನೆ, 6:7. ಸೊ ಈ 6:7 ನಾವು ಈ ತರ ಬರೀಬಹುದು. ಎ ಅನುಪಾತ ಬಿ ನ a/b ಅಂತ ಬರೀಬಹುದು. ಇದನ್ನು ಹಾಗೆ ಮಾಡಿ. 5x ಪ್ಲಸ್ 5 6x ಪ್ಲಸ್ 5. 7ನ್ನ ಈ ಸಲ ಕಳಿಸಿ. 7 5 35x. 7 5 35. ಇದನ್ನು ಈ ಸಲ ಕಳಿಸಿ. 6 6 36x. 6 5 30. 35x 36x ಅಂದ್ರೆ ಈ ಸೈಡ್ 1x ಎಕ್ಸ್ಟ್ರಾ. 35 30 ಅಂದ್ರೆ ಈ ಸೈಡ್ 5 ಎಕ್ಸ್ಟ್ರಾ. ಎಕ್ಸ್ ದ ಬೆಲೆ ಏನಾಯ್ತು? 5 ಆಯ್ತು. ಎಕ್ಸ್ ದ ಬೆಲೆ 5 ಆಯ್ತು. ಸೊ 1 ವರ್ಷದ ಹಿಂದೆ ಏನ ವಯಸ್ಸು? 5x. 5 ಇಂಟು ಎಕ್ಸ್, 5 ಇಂಟು 5. 1 ವರ್ಷದ ಹಿಂದೆ ಎ ಎಷ್ಟದ? 25 ಅದ. 1 ವರ್ಷದ ಹಿಂದೆ 25 ಆದ್ರೆ ಈಗ ಅವನು ಎಷ್ಟಿರ್ತಾನೆ? 26 ಇರ್ತಾನೆ. ದೇರ್ ಫೋರ್ ಕರೆಕ್ಟ್ ಆನ್ಸರ್ ಈಸ್ ಸಿ, 26 ವರ್ಷ. ಸೊ ಎಕ್ಸ್ ದ ಬೆಲೆ 5 ಬಂತು. ಎಕ್ಸ್ ಅಂದ್ರೆ ಏನು ಇಲ್ಲಿದೆ ನೋಡಿ. ಎಕ್ಸ್ ಅಂದ್ರೆ ಏನು ಅಂತ ಇಲ್ಲ. ಇಲ್ಲಿ ಇರೋದು ಏನ ವಯಸ್ಸು 1 ವರ್ಷದ ಹಿಂದೆ. 1 ವರ್ಷದ ಹಿಂದೆ 5x ಇದ್ದಾನೆ. 5x ಅಂದ್ರೆ 5 ಇಂಟು ಎಕ್ಸ್, 5 ಇಂಟು 5 25. ಸೊ 1 ವರ್ಷದ ಹಿಂದೆ 25 ಆದ್ರೆ ಈಗ ಎಷ್ಟಿರ್ತಾನೆ? 26 ಇರ್ತಾನೆ. ದಟ್ ಇಸ್ ದ ಫೈನಲ್ ಆನ್ಸರ್. ಈಗ ನೀವು ಆಪ್ಷನ್ಸ್ ಗಳ ಮುಖಾಂತರ ಮಾಡೋದಾದ್ರೆ ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಯೂಸಿಂಗ್ ಆಪ್ಷನ್ಸ್ ಆಲ್ಸೋ. ಹೇಗೆ ಅನ್ನೋದು ಹೇಳ್ತೀನಿ. ಥರ್ಡ್ ಆಪ್ಷನ್ ಹೇಗೆ ಸರಿ ನೋಡೋಣ. ಥರ್ಡ್ ಆಪ್ಷನ್ 26 ವರ್ಷ. ನಾವು ಲೆಟ್ಸ್ ಸಿ ಹೌ ಇಟ್ ಈಸ್ ಕರೆಕ್ಟ್. ಈಗ 26 ಆದ್ರೆ ಎ 1 ವರ್ಷದ ಹಿಂದೆ ಎಷ್ಟಿರ್ತಾನೆ ಅವನು? 25 ಇರ್ತಾನೆ. 1 ವರ್ಷದಿಂದ ಎಷ್ಟಿರ್ತಾನೆ? 25 ಇರ್ತಾನೆ. ಹೌದಾ? ಅವನು ರೇಷಿಯೋ ಏನ್ ಕೊಟ್ಟಿರೋದು? 5 6 ಕೊಟ್ಟಿರೋದು. ಅಂದ್ರೆ ಬರೀ 5 ಇಲ್ಲ, 25 ಆಗಿದ್ದಾನೆ. 5 ಹೋಗಿ 25 ಅಂದ್ರೆ 5 5 25. ಇದು 5 ಪಟ್ಟು ಆದ್ರೆ ಇದು 5 ಪಟ್ಟು ಮಾಡೋಕೆ. 5 6 30. ಇವು ಯಾವಾಗ? 1 ವರ್ಷದ ಹಿಂದೆ. ಇವನು ಎ, ಇವನು ಬಿ. ರೇಷಿಯೋ ಚೆಕ್ ಮಾಡಿ ನೋಡಿ. 5 5 5 6 ಅವನು ಹೇಳಿತಾನೆ ಬಂತು. ಈಗ ಅಂದ್ರೆ 1 ವರ್ಷ ಜಾಸ್ತಿ. ಇವನು 26, ಇವನು 31. 4 ವರ್ಷಗಳ ನಂತರ 26 ಇರೋನು 30, 31 ಇರೋನು 4 ವರ್ಷಗಳ ನಂತರ 35. ರೇಷಿಯೋ ಚೆಕ್ ಮಾಡಿ ನೋಡಿ. ಎಷ್ಟು ಬರುತ್ತೆ ಇಲ್ಲಿ? 5 6 5 7 ಅವನು ಹೇಳಿದ ರೀತಿಯಲ್ಲಿ 6:7 ಬಂತು. ಇಲ್ಲಿ 5:6 ಬಂತು. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಹಾಗಾಗಿ ಈಗಿನ ವಯಸ್ಸು ಅಫ್ಕೋರ್ಸ್ 26. ಈ ರೀತಿಯಾಗಿ ನಾವು ಆಪ್ಷನ್ಸ್ಗಳ ಮುಖಾಂತರ ಕೂಡ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಕೊನೆಯ ಪ್ರಶ್ನೆ 98ನೇ ಪ್ರಶ್ನೆ. ಇದು ಕೂಡ ಸಿಂಪಲ್ ಆಗಿರೋ ಪ್ರಾಬ್ಲಮ್ ಆನ್ ಡೈರೆಕ್ಷನಲ್ ರೀಸನಿಂಗ್, ದಿಕ್ಕುಗಳ ಮೇಲಿನ ಸಮಸ್ಯೆಗಳು. ಜಾಣಿ ರೇಖಾ ಮನೆಯಿಂದ ಪೂರ್ವಕ್ಕೆ ಹೋಗ್ತಾಳೆ.
ಪೂರ್ವಕ್ಕೆ 35 ಮೀಟರ್ ದೂರ ಹೋದನು. ಜಾನಿ ಎಡಕ್ಕೆ ತಿರುಗಿ, ಜಾನಿ ಸುರೇಖಾಮಣಿಯಿಂದ ಪೂರ್ವಕ್ಕೆ 35 ಮೀಟರ್ ದೂರ ಹೋದನು. ಪೂರ್ವಕ್ಕೆ ಅಂದ್ರೆ ಇದು ಪೂರ್ವ, ಈ ಸೈಡ್. ಪೂರ್ವ ಎಷ್ಟು ದೂರ ಹೋಗ್ತಾನೆ? 35 ಮೀಟರ್. ಜಾನಿ ಎಡಕ್ಕೆ ತಿರುಗಿ 15 ಮೀಟರ್. ಎಡ ಅಂದ್ರೆ ಇದು, ಎಡಕ್ಕೆ 15 ಮೀಟರ್. ಈಗ ಅವನು ಎಡ ತಿರುವು ತೆಗೆದುಕೊಂಡು 80 ಮೀಟರ್ ಹೋಗುತ್ತಾನೆ. ಸೊ ಈಗ 80 ಮೀಟರ್ ಹೋಗ್ತಾನೆ. ಎಡಕ್ಕೆ ತಿರುಗಿ 80 ಮೀಟರ್ ಆಯ್ತು. ಅಂತಿಮವಾಗಿ ಅವನು ಎಡಕ್ಕೆ ತಿರುಗಿ 15 ಮೀಟರ್. 15 ಮೀಟರ್ ಬಂದ್ರೆ ಮತ್ತೆ ವಾಪಸ್ ಅದೇ ರೋಡಿಗೆ ಬಂದು ಜಾಯ್ನ್ ಆಗ್ಬಿಡ್ತಾನೆ. ಇದೇ ರೋಡಿಗೆ ಬಂದು ಜಾಯ್ನ್ ಆಗ್ತಾನೆ. ಈಗ ಕೇಳ್ತಾರದು ಸುರೇಖಾ ಮನೆಯಿಂದ ಜಾನಿ ಎಷ್ಟು ದೂರದಲ್ಲಿದ್ದಾನೆ. ಇದು ಸುರೇಖಾನ ಮನೆ, ಇಲ್ಲಿರೋದು ಜಾನ್. ಸೊ ಇದು ಎಷ್ಟು ದೂರ ಇದೆ ಅಂತ ಕೇಳಿರೋದು. ವಿ ವಾಂಟ್ ದಿಸ್ ಡಿಸ್ಟೆನ್ಸ್. ಸೊ ಟೋಟಲ್ 80 ಇದೆ. ಮೇಲೆ 80 ಇದೆ ಅಂದ್ರೆ ಕೆಳಗಡೆ ಕೂಡ ಏನಿರ್ಲೇಬೇಕು? 80 ಇರಲೇಬೇಕು. ಯಾಕೆಂದ್ರೆ ಇವೆರಡು ಈ ತರ ಇರೋದು. ಸೊ ಇದು 80ರಲ್ಲಿ 35 ಮುಗಿದಿದೆ. 35 ಮೈನಸ್ ಮಾಡಿಬಿಡಿ. 35 ಮೈನಸ್ ಮಾಡಿ 80ರಲ್ಲಿ 35 ಮೈನಸ್ 10ರಲ್ಲಿ 5 ಹೋದ್ರೆ 5, 8ರಲ್ಲಿ 4 ಹೋದ್ರೆ 4. ಸೊ ಸೆಕೆಂಡ್ ಆಪ್ಷನ್ 45 ಮೀಟರ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಸುರೇಖನ ಮನೆಯಿಂದ ಜಾನಿ ಅಂತ್ಯದಲ್ಲಿ 45 ಮೀಟರ್ ದೂರದಲ್ಲಿದ್ದಾನೆ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋ ಎಲ್ಲಾ ಪ್ರಾಬ್ಲಮ್ಸ್ಗಳು ಮುಕ್ತಾಯಿತು ಸ್ನೇಹಿತರೆ. ಈಗ ಕೆಲವೊಂದಿಷ್ಟು ಎಕ್ಸ್ಟ್ರಾ ಮಾಹಿತಿಗಳನ್ನು ಹೇಳ್ತೀನಿ, ಹಾಗೆ ನೋಡಿ. ನೀರಜ್ ಚೋಪ್ರಾ ಮೊನ್ನೆ ಟೋಕಿಯೋದಲ್ಲಿ ಗೋಲ್ಡ್ ಮೆಡಲ್ ಪಡೆದಿರೋದು. ಜಾವ್ಲಿನ್ ಥ್ರೋನಲ್ಲಿ ಎಷ್ಟು ಮೀಟರ್ ಎಸೆದಿರೋದು ಕೇಳೋ ಚಾನ್ಸ್ ಇದೆ. 87.58 ಮೀಟರ್. ಈಗ ಒಂದೇ ಗೋಲ್ಡ್ ಬಂದಿರೋದು, ಹಾಗಾಗಿ ಕೇಳೋ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ. ಸೊ ಕೈಂಡ್ಲಿ ನೋಟ್ ದಿಸ್ ಪಾಯಿಂಟ್. 87.58 ಮೀಟರ್ ದೂರ ಎಸೆದಿರೋದು ನೀರಜ್ ಚೋಪ್ರಾ, ಅದು ಚಿನ್ನದ ಎಸೆತ. ಈಗ ಈ ಒಂದು 58ರಿಂದ ನಾವು ಮತ್ತೇನ್ ಪಡಿಬಹುದು? 58ರಿಂದ ಮತ್ತೇನ್ ಪಡಿಬಹುದು ಅಂದ್ರೆ 58 ಇಂಚ್. ಇದು ಮಹಾತ್ಮ ಗಾಂಧಿಯ ಕೋಲಿನ ಅಳತೆ. ಮಹಾತ್ಮ ಗಾಂಧಿ ಕೈಯಲ್ಲಿರೋ ಕೋಲಿನ ಅಳತೆ ಎಷ್ಟು? 58 ಇಂಚ್. ನೋಡಿ how we can interrelate so that we can easily remember them. Okay. ಇನ್ನು 42 ಇಂಚ್ ಇದು ಪೊಲೀಸ್ ಲಾಠಿ ಅಳತೆ. ಇದನ್ನ ಹೆಂಗ್ ನೆನ್ಪಿಡ್ಬೇಕು? 58 ಪ್ಲಸ್ 42 ಎರಡು ಕೂಡಿಸಿದ್ರೆ ಕರೆಕ್ಟಾಗಿ 100 ಆಗುತ್ತೆ ನೋಡಿ. 58 ಪ್ಲಸ್ 42 ಎರಡು ಕೂಡಿಸಿದ್ರೆ ಕರೆಕ್ಟಾಗಿ 100 ಆಗುತ್ತದೆ. ಆ ರೀತಿಯಾಗಿ ನಾವು ಈಸಿಯಾಗಿ ನೆನ್ಪಿಡ್ಬೋದು. ಓಕೆ. ಮತ್ತೆ ಈ ಮಹಾತ್ಮ ಗಾಂಧೀಜಿಗೆ ಈ ಕೋಲ್ನ ಕೊಟ್ಟಿರೋದು ಕರ್ನಾಟಕದವರೇ. ಓಕೆ. ಗೋವಿಂದ ಪೈ ಕೊಟ್ಟಿರೋದು. ಗೋವಿಂದ ಪೈ ಕನ್ನಡದ ಮೊದಲನೇ ರಾಷ್ಟ್ರಕವಿ. ಕನ್ನಡದ ಎರಡನೇ ರಾಷ್ಟ್ರಕವಿ ಯಾರು? ಕುವೆಂಪು ಅವರು. ಸೊ ಮೊದಲನೇ ರಾಷ್ಟ್ರಕವಿ, ಕನ್ನಡದ ಮೊದಲನೇ ರಾಷ್ಟ್ರಕವಿ ಗೋವಿಂದ ಪೈ ಅವರು 58 ಇಂಚ್ ಅಳತೆಯ ಕೋಲನ್ನ ಗಾಂಧೀಜಿಯವರಿಗೆ ಕೊಟ್ಟಿರೋದು. ಸೊ ಯಾವ ತರ ಇವೆಲ್ಲ ನೆನ್ಪಿಡ್ಬೋದು ಅಂದ್ರೆ, ಒಂದು 58, 42 ಹೇಗೆ ನೆನ್ಪಿಡ್ಬೋದು? ಹೌ ವಿ ಕ್ಯಾನ್ ಈಸಿಲಿ ಕೋರ್ಲೇಟ್ ದೆಮ್. ಭಾರತವನ್ನು ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಚಳವಳಿ ಸ್ಟಾರ್ಟ್ ಆಗಿರೋದು 1942 ನಲ್ಲಿ ಗಾಂಧೀಜಿ ಏನ್ ಸ್ಟಾರ್ಟ್ ಮಾಡ್ತಾರೆ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಗಾಂಧೀಜಿ ಅವರು ಸತ್ಯಾಗ್ರಹ ಕೂತ್ಕೊಂಡ್ರೆ ಇವ್ರ ಕೈಯಲ್ಲಿರೋದು 58 ಇಂಚ್. ಸತ್ಯಾಗ್ರಹ ಕೂತ್ಕೊಂಡ್ರೆ ಬ್ರಿಟಿಷರು ಏನ್ ಮಾಡ್ತಾರೆ? ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಎಷ್ಟು? 42. ಆ ರೀತಿಯಾಗಿ ನಾವು ಈಸಿಯಾಗಿ ನೆನ್ಪಿಡ್ಬೋದು. ಮತ್ತೆ ಎರಡು ಕೂಡಿಸಿದ್ರೆ 100 ಕೂಡ ಆಗುತ್ತದೆ. ಇನ್ ದಿಸ್ ವೇ ವಿ ಕ್ಯಾನ್ ಈಸಿಲಿ ಕೋರ್ಲೇಟ್ ದ ಥಿಂಗ್ಸ್ ಸೊ ದಟ್ ವಿ ಕ್ಯಾನ್ ರಿಮೆಂಬರ್ ದ ಫ್ಯಾಕ್ಟ್ಸ್. ಓಕೆ. ಸೊ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.